ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತೊಗರಿಗೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ಪ್ರಾರಂಭಿಸಲು ಒತ್ತಾಯ. ಕೆಪಿಆರ್ಎಸ್ ಡಿವೈಎಫ್ಐ ಐಟಿಯು ಜನವಾದಿ ಮಹಿಳಾ ಸಂಘಟನೆ ಜಂಟಿ ಸಂಘಟನೆ ತಾಲೂಕು ಸಮಿತಿ ಲಿಂಗಸಗೂರಿನಲ್ಲಿ ವ್ಯವಸ್ಥಾಪಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಲಿಂಗಸಗೂರವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಜಂಟಿ ಸಂಘಟನೆಗಳು ತಾಲೂಕು ಸಮಿತಿ ಲಿಂಗಸಗೂರು ಒತ್ತಾಯಿಸುವುದು ಏನಪ್ಪಾ ಅಂದ್ರೆ ಲಿಂಗಸಗೂರು ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೊಗರಿ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಬೇಕು. ರೈತರು ಬೆಳೆದ ತೊಗರಿ ಬೆಳೆಯನ್ನ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಲಿಂಗಸಗೂರಿನಲ್ಲಿ ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ಈ ತಿಂಗಳಿನಲ್ಲಿ ತೊಗರಿ ಬೆಳೆ ಕಟಾವು ನಡೀತಾ ಇದೆ. ರೈತರು ತೊಗರಿಯನ್ನ ಮಾರಾಟಕ್ಕೆ ತರ್ತಾ ಇದ್ದು ಬೆಲೆ ಕುಸಿತದಿಂದಾಗಿ ಹಾನಿ ಅನುಭವಿಸ್ತಾ ಇದ್ದಾರೆ. ಸರ್ಕಾರ ತೊಗರಿ ಖರೀದಿ ಕೇಂದ್ರವನ್ನ ಆರಂಭಿಸಿದ್ರೆ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ಪ್ರಸ್ತುತ ತೊಗರಿಗೆ ಮಾರುಕಟ್ಟೆ ದರ ಕ್ವಿಂಟಾಲ್ಗೆ 5,830 ರಿಂದ 6,700 ತನಕ ಇದೆ. ಇದು ಎಂಎಸ್ಪಿ ದರಕ್ಕಿಂತ ಕಡಿಮೆಯಾಗಿದೆ. ಇದನ್ನ ಮನಗಂಡು ಈಗಾಗಲೇ ಕ್ವಿಂಟಲ್ ತೊಗರಿಗೆ 8,000 ಕನಿಷ್ಠ ಎಂಎಸ್ಪಿ ದರವನ್ನ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಈ ತಿಂಗಳಲ್ಲಿ ರೈತರು ತೊಗರಿ ಕಟಾವು ಪ್ರಾರಂಭಿಸಿದ್ದು ಈಗಾಗಲೇ ತೊಗರಿ ಮಾರುಕಟ್ಟೆಗೆ ಬರತೊಡಗಿದೆ. ಈಗಾಗಲೇ ಸರ್ಕಾರ ಇದೇ ತಿಂಗಳು ಡಿಸೆಂಬರ್ 17ರಿಂದ ಖರೀದಿ ನೋಂದಣಿ ಆರಂಭಿಸಿದೆ. ಆದ ಕಾರಣ ಲಿಂಗಸಗೂರು ತಾಲೂಕಿನಲ್ಲಿ ತಕ್ಷಣ ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಿ ಲಿಂಗಸಗೂರು ಸೇರಿ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ ಜಂಟಿ ಸಂಘಟನೆ ತಾಲೂಕು ಸಮಿತಿ ಒತ್ತಾಯಿಸಿದ್ರು. ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ಈ ತಿಂಗಳಿನಲ್ಲಿ ತೊಗರಿ ಬೆಳೆ ಕಟಾವು ನಡೆಯುತ್ತಿದೆ. ರೈತರು ತೊಗರಿಯನ್ನು ಮಾರಾಟಕ್ಕೆ ತರುತ್ತಿದ್ದ ಬೆಲೆ ಕುಸಿತದಿಂದ ಹಾನಿ ಅನುಭವಿಸಬೇಕು. ಸರ್ಕಾರ ತೊಗರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿದೆ. ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ಪ್ರಸ್ತುತ ತೊಗರಿ ಮಾರ್ಕೆಟ್ ದರ ಕ್ವಿಂಟಲ್ಗೆ 5,830 ಇದೆ. ಇದು ಎಂಎಸ್ಪಿ ದರಕ್ಕಿಂತ ಕಡಿಮೆ ಆಗಿದೆ. ಇದನ್ನು ಮನಗಂಡು ಈಗಲೇ ಕ್ವಿಂಟಲ್ ತೊಗರಿ 8,000 ಕನಿಷ್ಠ ಎಂಎಸ್ಪಿ ದರವನ್ನು ಕೇಂದ್ರ ಸರ್ಕಾರವು ನಿಗದಿಪಡಿಸಿದೆ. ಈ ತಿಂಗಳಲ್ಲಿ ರೈತರ ತೊಗರಿ ಕಟಾವು ಪ್ರಾರಂಭಿಸಿದೆ. ಈಗಲೇ ತೊಗರಿ ಹೊರಗಿದೆ. ಸರ್ಕಾರ ಇದೇ ತಿಂಗಳ ಡಿಸೆಂಬರ್ 17ರಿಂದ ಖರೀದಿ ನೋಂದಣಿ ಆದ ಕಾರಣ ತಕ್ಷಣ ತೊಗರಿ ಕೇಂದ್ರ ಖರೀದಿ ಕೇಂದ್ರ ಪ್ರಾರಂಭಿಸಿ ಲಿಂಗಸೂರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿ ರೈತರಿಗೆ ಅನುಕೂಲ ಮಾಡಬೇಕೆಂದು ಈ ಮೂಲಕ ಜಂಟಿ ಸಂಘಟನೆಗಳು ತಾಲೂಕು ಸಮಿತಿ ಒತ್ತಾಯಿಸುತ್ತವೆ. ಒಂದು ವೇಳೆ ನೋಂದಣಿ ಪ್ರಕ್ರಿಯೆ ಆರಂಭಿಸದೆ ನಿರ್ಲಕ್ಷ್ಯ ವಹಿಸಿದರೆ ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ. ಧನ್ಯವಾದಗಳು. ಒಂದು ವೇಳೆ ನೋಂದಣಿ ಪ್ರಕ್ರಿಯೆ ಆರಂಭಿಸದೆ ನಿರ್ಲಕ್ಷ್ಯ ವಹಿಸಿದ್ರೆ ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಈ ಮೂಲಕ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ರಮೇಶ್ ವೀರಾಪುರ್, ರಿಯಾಜ್ ಪಾಷಾ, ಡಿವೈಎಫ್ ತಾಲೂಕು ಮುಖಂಡರು, ಚನ್ನಬಸವ ಡಿವೈಎಫ್ಐ ಮುಖಂಡರು, ಇಮ್ರಾನ್ ಪಾಷಾ, ಇಡಿವೈಎಫ್ಐ ಹಟ್ಟಿ ಘಟಕ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.